ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಯಾವ ಮೀಡಿಯಂ ಅಲ್ಲಿ ಇರಬೇಕು? ಕನ್ನಡ ಮೀಡಿಯಂ ಅಲ್ಲಿ ಇರಬೇಕಾ ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರಬೇಕಾ? ನೋಡಿ, ಟೋಟಲ್ ಆಗಿ 6 ಸಬ್ಜೆಕ್ಟ್ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಟೋಟಲ್ ಆಗಿ 6 ಸಬ್ಜೆಕ್ಟ್ ಇದೆ. ಅದರಲ್ಲಿ ಫಸ್ಟ್ 3 ಸಬ್ಜೆಕ್ಟ್ ಕನ್ನಡ, ಇಂಗ್ಲಿಷ್, ಹಿಂದಿನ ಅದರದೇ ಆದ ಭಾಷೆಯಲ್ಲಿ ಪಾಠ ಮಾಡಬೇಕು. ಕನ್ನಡ ಭಾಷೆಯಲ್ಲಿ, ಇಂಗ್ಲಿಷ್ನ ಇಂಗ್ಲಿಷ್ ಭಾಷೆಯಲ್ಲಿ, ಹಿಂದಿನ ಹಿಂದಿ ಭಾಷೆಯಲ್ಲೇ ಪಾಠ ಮಾಡಬೇಕು. ಬೇರೆ ದಾರಿ ಇಲ್ಲ. ಉಳಿದ 3 ಸಬ್ಜೆಕ್ಟು ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಇದರಲ್ಲಿ ಸೋಷಿಯಲ್ ಸೈನ್ಸ್ನ ಕಥೆ ರೂಪದಲ್ಲಿ ಮಕ್ಕಳಿಗೆ ಮಾತೃಭಾಷೆಯಲ್ಲೇ ಪಾಠ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಯಾವುದೇ ಸಮಸ್ಯೆ ಬರಲ್ಲ. ಇನ್ನು ಉಳಿದಿರೋದು 2 ಸಬ್ಜೆಕ್ಟು ಮ್ಯಾಥ್ಸ್ ಮತ್ತು ಸೈನ್ಸ್ನ. ಇದನ್ನ ಕಡ್ಡಾಯವಾಗಿ ಯಾವುದೇ ಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಇರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ ಇರ್ಬೋದು ಅಥವಾ ಯಾವುದೇ ಮೀಡಿಯಂ ಇರಬೇಕು, ಕಡ್ಡಾಯವಾಗಿ ಇಂಗ್ಲೀಷಲ್ಲೇ ಪಾಠ ಮಾಡಬೇಕು. ಕಡ್ಡಾಯವಾಗಿ ಇಂಗ್ಲೀಷಲ್ಲೇ ಪಾಠ ಮಾಡೋದ್ರಿಂದ ಮಕ್ಕಳು 10ನೇ ಕ್ಲಾಸ್ ಮುಗಿಸಿ PUCಲಿ PCMB ಅಥವಾ PCMC ತಗೊಂಡಾಗ ಯಾವುದೇ ಸಮಸ್ಯೆ ಬರಲ್ಲ. ನಮಗೆಲ್ಲ ಏನು ಸಮಸ್ಯೆ ಆಯಿತು ಅಂದರೆ, ನಾವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟು ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟು ಫಸ್ಟ್ PUCಗೆ PCMB ತಗೊಂಡು ಸೈನ್ಸ್ ಜಾಯ್ನ್ ಆದವು. ಅಲ್ಲಿ ಹೋಗಿ ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಕೇಳಿದ್ರೆ ನಮಗೆ ತಾರೆ ಜಮೀನ್ ಪರ್ ಮೂವಿಲಿ ಹುಡುಗನ ಕತೆ ಆಗುತ್ತಲ್ಲ, ಬರೀ ನಕ್ಷತ್ರಗಳು ಕಾಣಿಸ್ತಾ ಇತ್ತು ನಮಗೆ. ಆ ಮ್ಯಾಥ್ಸಲ್ಲಿ ಕಾಸ್ ಥೀಟಾ, ಸೈನ್ ಥೀಟಾ, ಬೈನಾಮಿಯಲ್ ಥಿಯರಮ್ ಕೇಳ್ಬಿಟ್ಟು ನಮ್ಗೆ ಗಾಬರಿ ಆಗ್ತಾ ಇತ್ತು. ನಮಗೆಲ್ಲ ಅನ್ನಿಸ್ತಾ ಇತ್ತು, ನಮಗೆಲ್ಲ ಇದು ಎಜುಕೇಷನ್ ಸಿಸ್ಟಮು ಗಂಟು ಮೂಟೆ ಕಟ್ಕೊಂಡು ಊರು ಹೊರಟೋಗೋದು ಒಳ್ಳೇದು ಅಂತ ಅನ್ನಿಸ್ತಾ ಇತ್ತು. ಇದಕ್ಕಿಂತ ಕುರಿದನ ಮೇಯಿಸೋದು ಒಳ್ಳೇದು ಅಂತ ಅನ್ನಿಸ್ತಾ ಇತ್ತು ನಮಗೆ. ಆ ಥರ ಅನ್ನಿಸ್ತದೆ. ಏನಕ್ಕೆ ಅಂದರೆ ನಾವು ಮ್ಯಾಥ್ಸ್, ಸೈನ್ಸ್ನ ಇಂಗ್ಲೀಷಲ್ಲಿ ಓದಿಲ್ಲ. ನಾವು ಸಡನ್ ಆಗಿ ಮೀನನ್ನ ನೀರಿಂದ ಆಚೆ ತಂದು ಬಿಟ್ಟಾಗ ಏನಾಗುತ್ತೆ ಆ ರೀತಿ ವಿಲ ಒದ್ದಾಡ್ಬಿಡ್ತಾ ಇತ್ತು. ಆ ಸಮಯದಲ್ಲಿ ನಮ್ಮ ಪುಣ್ಯಕ್ಕೆ ಫಿಸಿಕ್ಸ್ ಟೀಚರ್ ದೊಡ್ಡಾಚಾರಿ ಸರ್ ಅಂದ್ಬಿಟ್ಟು ಮಂಡ್ಯದಲ್ಲಿ ಪಾಠ ಮಾಡ್ತಾ ಇದ್ರು. ಅವ್ರ ಹತ್ರ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಪಾಠ ಮಾಡ್ತಾ ಇದ್ರು. ಫಿಸಿಕ್ಸ್ನ ಇಂಗ್ಲೀಷಲ್ಲಿ ಬರೀತಾ ಇದ್ರು, ಬೋರ್ಡ್ ಮೇಲೆಲ್ಲ ಇಂಗ್ಲೀಷಲ್ಲೇ ಬರೀತಾ ಇದ್ರು. ಎಕ್ಸ್ಪ್ಲೈನ್ ಮಾಡ್ತಾ ಇರೋದಂತ ಕನ್ನಡದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆ ಪುಣ್ಯಾತ್ಮದಿಂದನೇ ನಾವು PUC ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಇಂಜಿನಿಯರಿಂಗ್ ಮುಗಿಸ್ತು, MTech ಮುಗಿಸ್ತು. MTech ಅಲ್ಲಿ ಯೂನಿವರ್ಸಿಟಿ 3rd ರ್ಯಾಂಕ್ ಬಂತು. ಇನ್ ಕೇಸ್ ನಮ್ಗೇನಾದ್ರೂ ಪುಣ್ಯಾತ್ಮ ಸಿಗ್ಲಿಲ್ಲ ಅಂದ್ರೆ ನಾವು ಅದು ಸಣ್ಣ ಪುಟ್ಟ ಯಾವುದೋ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಊರಲ್ಲಿ ಹೋಗ್ಬಿಟ್ಟು ಅಲಿಬೇಕಾಗೋದು, ಕೆಲಸ ಕಾರ್ಯ ಇಲ್ಲದಂತೆ ಸಾಮಾನ್ಯವಾಗಿ ಬದುಕಬೇಕಾಗೋದು. ಆದ್ರಿಂದ ಇದೊಂದು ಸಣ್ಣ ಬದಲಾವಣೆ ಮಾಡಿದ್ರೆ, ಮ್ಯಾಥ್ಸ್ ಮತ್ತೆ ಸೈನ್ಸ್ನ ಇಂಗ್ಲಿಷಲ್ಲಿ ಪಾಠ ಮಾಡಿದ್ರೆ ನಮ್ಮಂತ ಗ್ರಾಮೀಣ ಮಕ್ಕಳಿದಾರಲ್ಲ ಕರ್ನಾಟಕದಲ್ಲಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗುತ್ತೆ. ಯಾರು ಮಧ್ಯಂತರದಲ್ಲಿ ಸ್ಕೂಲ್ ಬಿಟ್ಟು ಹೋಗಲ್ಲ, ಸ್ಕೂಲು ಕಾಲೇಜ್ ಬಿಟ್ಟು ಹೋಗಲ್ಲ, ಮತ್ತೆ ಯಾರು ತಮ್ಮ ಕನಸೇನಿರುತ್ತೆ ಅದನ್ನ ಅರ್ಧಕ್ಕೆ ಬಿಟ್ಟು ಹೋಗಲ್ಲ. ಪ್ರತಿಯೊಬ್ಬರು ಗುರಿ ಸಾಧಿಸಬಹುದು. ಇದೊಂದು ಸಣ್ಣ ಬದಲಾವಣೆ ಮಾಡಲೇಬೇಕು ನಾವು. ಧನ್ಯವಾದಗಳು.